composed of 5 fundamental elements known as Panchabhuta or Panchatattva. These elements are the building blocks of all the matter and energy. Prithvi, the Mother Earth, represents solidity and stability. Jala, the water, represents fluidity and change. Agni, the fire, represents heat, light and energy. Vayu, the air, represents movement and breath. Akasha, the sky, represents space and sound. Understanding the Panchbhuta helps us appreciate the interconnectedness of all things. By recognizing the elements within ourselves and the world around us, we can create a deeper sense of harmony and balance. Panchbhuta or Panchatattva represent a fundamental force that shape our universe. By embracing these elements and recognizing their interconnectedness, we can live in a greater harmony with nature and ourselves. In the next skit, each element of Panchbhuta, Prithvi, Jala, Agni, Vayu and Akasha, boasts about their individual importance only to realize that they cannot create life alone. This is performed by our alumni students from Periwinkle. Welcome and encourage them with your cheers and appreciation. Followed by this is a special surprise waiting for you all. This surprise embodies a profound message. Mana Shuddhi, purity of mind, is the foundation of Atma Shuddhi, purity of soul, which leads to Vishwa Preeti, universal love, and Vishwa Shanti, universal peace. Get ready to be inspired and enlightened by the special presentation. Thank you. ನಾನು ಆಕಾಶ, ಅನಂತ, ಅಸೀಮ, ನಾನು ನಿರಾಧಾರ. ಸೂರ್ಯ, ಚಂದ್ರ, ಮಂಗಳ, ಗುರು ಎಲ್ಲ ಗ್ರಹ ನಕ್ಷತ್ರಗಳು ನನ್ನಲ್ಲೇ ಇವೆ. ಸಂಪೂರ್ಣ ಸೌರಮಂಡಲ ನನಗೆ ಅಂಟಿಕೊಂಡಿದೆ. ಹ ಹ ಹ. ಹೇ ಆಕಾಶ, ಏಕೆ ಇಷ್ಟು ಅಹಂಕಾರ? ನಿನಗೆ ಅಸ್ತಿತ್ವವೇ ಇಲ್ಲ. ಹೇ ಅಗ್ನಿ, ಶಾಂತನಾಗು, ಸ್ವಲ್ಪ ಸಮಾಧಾನ ಮಾಡಿಕೊ. ನೀನು ಸಣ್ಣದೊಂದು ಕಿಡಿ ಅಷ್ಟೇ. ಹೌದು, ಅದು ಸತ್ಯ. ಆದರೆ ನೀನು ನನ್ನ ಕೋಪವನ್ನು ಕಂಡಿಲ್ಲ. ನನ್ನನ್ನು ಛೇಡಿಸಲಿ, ನಾನು ಅವರನ್ನು ಬೂದಿ ಮಾಡಿಬಿಡುತ್ತೇನೆ. ನನ್ನ ಸೂರ್ಯ ಮತ್ತು ನಕ್ಷತ್ರಗಳ ಮುಂದೆ ನೀನು ಮಿಂಚು ಹೊಳಕ್ಕೆ ಸಮಾನ. ಸಾಕು ಮಾಡು ನಿನ್ನ ದುರಹಂಕಾರ. ಆಕಾಶ, ನೀನು ನನ್ನನ್ನು ಕೆರಳಿಸ್ತಾ ಇದ್ದೀಯ. ನಿನ್ನ ಸೂರ್ಯ ಮತ್ತು ನಕ್ಷತ್ರಗಳೊಡನೆ ಸೇರಿ ಜ್ವಾಲೆಯಾಗಿ ಅಂತರಿಕ್ಷವನ್ನೆಲ್ಲ ಭಸ್ಮ ಮಾಡಿಬಿಡುತ್ತೇನೆ. ಎಚ್ಚರಿಕೆ. ಅಗ್ನಿ, ನಾನಿಲ್ಲದೆ ನೀನು ಏನೂ ಇಲ್ಲ. ನಾನು ವಾಯು, ನಾನಿಲ್ಲದೆ ನೀನು ಹೇಗೆ ಪ್ರಕಟಗೊಳ್ಳುವೆ? ನಿನ್ನ ಒಂದು ಕಿಡಿಯು ಹೊತ್ತಿಸಲಾರೆ. ಅಗ್ನಿ, ಇದಕ್ಕೆ ನಿನ್ನ ಬಳಿ ಉತ್ತರವಿದೆಯೇ? ಓ ಆಕಾಶವೇ, ನಿನ್ನ ಅಸ್ತಿತ್ವಕ್ಕೆ ನಾನೇ ಕಾರಣ. ಅಹಂಕಾರ ನಿನಗೂ ತರವಲ್ಲ. ಅಗ್ನಿ, ನಿನಗೂ ಸಹ. ನಾನು ನಿನ್ನ ವಾತಾವರಣದಲ್ಲೇ ಇರುತ್ತೇನೆ, ಅದನ್ನೇ ಆಕಾಶ ಎನ್ನುತ್ತಾರೆ. ನಾನು ಇಲ್ಲದಿದ್ದರೆ ಆಕಾಶವೇ ಇಲ್ಲ. ಆದರೆ ಅಲ್ಲಿ ಇರುವುದೇ ನಾನು. ನೀ ಇರುವುದೇ ನನ್ನಿಂದ. ನಾನು ಜಲ. ನಾನು ನಿನ್ನನ್ನು ಪ್ರತಿಬಿಂಬಿಸುವುದರಿಂದ ನೀನು ಎಲ್ಲರಿಗೂ ಕಾಣುತ್ತೀಯ. ನಾನು ನೀಲಿ ಸಮುದ್ರವಾಗಿ ಘರ್ಜಿಸುತ್ತೇನೆ. ಜೀವವಿರುವುದೇ ನನ್ನಿಂದ. ನಾನು ಜೀವಜಲ. ನನ್ನ ಒಂದೊಂದು ಹನಿಯೂ ಸಂಜೀವಿನಿ. ಈ ಜೀವಜಲ ಇಲ್ಲವಾದರೆ ಸರ್ವನಾಶ ಖಂಡಿತ. ವಾಯುವಿನಂತೆ ಜಲ. ನೀನೂ ಸಹ ಅಹಂಕಾರದಿಂದ ಮಾತನಾಡುತ್ತಿದ್ದೀಯಾ? ಇದು ಅಹಂಕಾರವಲ್ಲ, ನನ್ನ ಶಕ್ತಿ. ನೀನು ಕ್ರೋಧಿತನಾದರೆ ನಿನ್ನನ್ನು ನಾನೇ ಶಾಂತಗೊಳಿಸುವುದು, ಅದನ್ನು ಮರೆಯಬೇಡ. ನೀನು ಶಾಂತವಾಗಿರುವುದು ನಮ್ಮಿಬ್ಬರ ಗೆಳೆತನದಿಂದ. ನಾನು ನಿನ್ನೊಳಗಿದ್ದೇನೆ. ಪ್ರಾಣವಾಯು ಇಲ್ಲದಿದ್ದರೆ ನೀರೂ ಇಲ್ಲ. ಹಾಗಾದರೆ ಅಗ್ನಿ ವಿಸ್ತಾರವಾಗಲು ಏಕೆ ಸಹಾಯ ಮಾಡುತ್ತೀಯಾ? ನನಗೆ ನಿಮ್ಮಿಬ್ಬರ ದ್ವೇಷ ಅರ್ಥವಾಗುತ್ತದೆ. ನಾನು ನಿಮ್ಮಿಬ್ಬರಲ್ಲೂ ಇದ್ದೀನಿ. ಆದರೆ ನಿಮ್ಮಿಬ್ಬರಿಗೆ ಸ್ವತಂತ್ರ ಅಸ್ತಿತ್ವ ಇದೆ ಅಲ್ಲವೇ? ನಿಮ್ಗ್ಯಾರಿಗೂ ಸ್ವತಂತ್ರ ಅಸ್ತಿತ್ವ ಇಲ್ಲ. ನಾನು ಭೂಮಿ ಇಲ್ಲದಿದ್ದರೆ ಆಕಾಶಕ್ಕೆ ಆಧಾರ ಯಾರು? ನಾನು ಗಿಡಮರಗಳನ್ನು ಬೆಳೆಸದಿದ್ದರೆ ವಾಯುವಿನ ಶಕ್ತಿಗೇನು ಕೆಲಸ? ಮತ್ತು ನೀನು ಜಲ. ಭೂಮಿಯ ಮುಕ್ಕಾಲು ಭಾಗವನ್ನೇ ನಿನಗೆ ಕೊಟ್ಟಿದ್ದೇನೆ. ಅಷ್ಟಲ್ಲದೆ ನೀನು ನನ್ನೊಳಗೂ ಹರಿಯುತ್ತೀಯ. ಅಗ್ನಿ, ನೀನು ಮಾತಾಡಲೇಬೇಡ. 2 ಒಣಗಿದ ಎಲೆಗಳಿಂದಲೇ ನಿನಗೆ ಜಾಗ. ಅದರಲ್ಲೂ ಕಿಡಿ ಹಚ್ಚಕ್ಕಾಯ್ತಿರ್ತೀಯಲ್ಲ. ಆ ಕಿಡಿಯನ್ನು ಜ್ವಾಲೆಯಾಗಿಸುವುದೇ ನಾನು. ಅದನ್ನು ಆರಿಸುವುದು ನಾನು.
ನಿಮ್ಮೆಲ್ಲರನ್ನೂ ನಾನು ನನ್ನೊಳಗೆ ಹಿಡಿದುಕೊಂಡಿದ್ದೀನಿ. ನಾನಿಲ್ಲದಿದ್ದರೆ ನಿಮ್ಮೆಲ್ಲರ ಸಂಭವವೇ ಇರಲ್ಲ. ನಾನು ಅನಂತ, ನಾನೇ ಶ್ರೇಷ್ಠ. ಇಲ್ಲ, ನಾನೇ ಶ್ರೇಷ್ಠ. ನನ್ನಲ್ಲಿ ಎಲ್ಲರನ್ನೂ ಭಸ್ಮ ಮಾಡುವ ಶಕ್ತಿ ಇದೆ. ನಾನು ಶ್ರೇಷ್ಠ, ನನಗೆ ನಿನ್ನನ್ನು ಶಾಂತಗೊಳಿಸುವ ಶಕ್ತಿ ಇದೆ. ನಾನು ಸುಮ್ಮನೆ ಇದ್ಬಿಟ್ರೆ ನಿಮ್ಮೆಲ್ಲರ ಶಕ್ತಿಗೆ ಏನಾಗುತ್ತೆ ಯೋಚನೆ ಮಾಡಿ. ನೀವೆಲ್ಲ ಅಹಂಕಾರದ ಸುಳಿಯಲ್ಲಿ ಸಿಕ್ಕಿದ್ದೀರಿ. ಇದು ನಿಮಗೆ ತರವಲ್ಲ. ಯಾರು ನೀನು? ನಾನು ಅಜರ ಅಮರ ಆತ್ಮ. ಆತ್ಮ? ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಾತಿ ಪಾವಕಃ ನ ಚೈನಂ ಕ್ಲೇದಂತ್ಯಾಪೋ ನ ಚೋಷಯತಿ ಮಾರುತಃ. ಇದರ ಅರ್ಥ ಏನಂದರೆ, ಆಯುಧಗಳು ಆತ್ಮವನ್ನು ಹರಿದು ಹಾಕಲು ಸಾಧ್ಯವಿಲ್ಲ. ಬೆಂಕಿಯು ಅದನ್ನು ಸುಡಲು ಸಾಧ್ಯವಿಲ್ಲ. ನೀರು ಅದನ್ನು ತೇವಗೊಳಿಸಲು ಸಾಧ್ಯವಿಲ್ಲ. ವಾಯು ಅದನ್ನು ಒಣಗಿಸಲು ಸಾಧ್ಯವಿಲ್ಲ. ಯಾರ ಕೈಯಲ್ಲೂ ಆತ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಆದರೆ ನೀನು ಶರೀರ ಅಲ್ಲವೇ? ಇಲ್ಲ, ನಾನು ಆತ್ಮ. ಎಲ್ಲರಲ್ಲೂ ಇದ್ದೇನೆ, ಎಲ್ಲ ಪಂಚಭೂತಗಳಲ್ಲೂ ಇದ್ದೇನೆ. ಮಾನವನ ಶರೀರ ಪಂಚತತ್ವದಿಂದ ಆಗಿರುವುದು. ಆ ಪಂಚಭೂತಗಳೇ ನೀವು. ಆಕಾಶ, ಅಗ್ನಿ, ವಾಯು, ಜಲ ಮತ್ತು ಪೃಥ್ವಿ. ನೀವೆಲ್ಲರೂ ಪ್ರಚಂಡರು ಹಾಗೂ ಶಕ್ತಿಶಾಲಿಗಳು ಮತ್ತು ಪ್ರಮುಖರು. ನೀವೆಲ್ಲ ಬೇರೆ ಬೇರೆ ಅಲ್ಲ, ಎಲ್ಲರೂ ಒಂದಾಗಿ ಮೇಳೈಸಿದ್ದೀರ. ಆದರೆ ಪ್ರತ್ಯೇಕವಾಗಿ ಜೀವ ಸೃಷ್ಟಿಸಲು ಸಾಧ್ಯವಿಲ್ಲ. ಎಲ್ಲರೂ ಒಟ್ಟಿಗಿದ್ದರೆ ಶಾಂತಿ. ನಮ್ಮೆಲ್ಲರಿಗೂ ಹಾಗೂ ಜೀವ ಜಗತ್ತಿಗೂ ಶಾಂತಿ ಕೋರೋಣ ಬನ್ನಿ. ಆಗಲಿ.